ದರ್ಶನ್ 6 ತಿಂಗಳ ಜೈಲಿನ ನರಕದಿಂದ ಆಚೆ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದಚ್ಚುಗೆ ವಿಪರೀತ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಒಂದು ಬ್ಯಾಗ್ ಕೂಡ ಎತ್ತೋಕೆ ಆಗಲ್ಲ ಅನ್ನೋ ಸ್ಥಿತಿಗೆ ದರ್ಶನ್ ತಲುಪಿದ್ರು. ಇದೇ ವಿಚಾರವನ್ನ ಕೋರ್ಟ್ ಮುಂದೆ ಇಟ್ಟು ಮಧ್ಯಂತರ ಜಾಮೀನು ಪಡೆದು ಆಮೇಲೆ ರೆಗ್ಯುಲರ್ ಬೇಲ್ ಪಡೆದು ಆಚೆ ಇದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿದ ಮೇಲೆ ದರ್ಶನ್ಗೆ ಬೆನ್ನು ನೋವು ಕಮ್ಮಿ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಬಟ್ ಈಗ ದರ್ಶನ್ ಫ್ಯಾನ್ಸ್ಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದೆ. ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದ್ದು ಆಪರೇಷನ್ಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ದರ್ಶನ್ ಆಪರೇಷನ್ ಹೇಗೆ ನಡೆಯುತ್ತೆ? ಸರ್ಜರಿ ನಂತರ ದರ್ಶನ್ ಸಿನಿಮಾದ ಕತೆ ಏನು? ಅವರಿಗೆ ಬೆನ್ನು ನೋವು ಹೆಚ್ಚಾಗೋಕೆ ಕಾರಣವೇನು ಅನ್ನೋದನ್ನು ಹೇಳ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರಿಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದ್ದು ತಮ್ಮ ಪತ್ನಿ, ಮಗ ಹಾಗೂ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಕಾಲ ಕಳೀತಾ ಇದ್ದಾರೆ. ಬೇಲ್ ಸಿಕ್ಕ ಬಳಿಕ ಆಸ್ಪತ್ರೆಯಿಂದ ನಟ ದರ್ಶನ್ ಅವರು ಡಿಸ್ಚಾರ್ಜ್ ಆಗಿದ್ದು ಇದೀಗ ಅವರನ್ನ ಬೆನ್ನು ಬಿಡದ ಬೇತಾಳದಂತೆ ಕಾಡ್ತಾ ಇದೆ. ಆಪರೇಷನ್ ಮಾಡಿಸಿಕೊಳ್ಳಲೇಬೇಕಾದ ಪರಿಸ್ಥಿತಿಗೆ ದರ್ಶನ್ ಬಂದು ನಿಂತಿದ್ದಾರೆ. ಆಪರೇಷನ್ಗೆ ದರ್ಶನ್ ಗ್ರೀನ್ ಸಿಗ್ನಲ್. ಬೆನ್ನು ನೋವು ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದ್ದ ದರ್ಶನ್ ಆಪರೇಷನ್ ಮಾಡಿಸಬೇಕಾ ಬೇಡವಾ ಎಂಬ ಗೊಂದಲದಲ್ಲಿ ಇದ್ರು. ಈಗ ಆಪರೇಷನ್ ಮಾಡಿಸುವುದು ಅನಿವಾರ್ಯ ಆಗಿದೆ. ಅವರಿಗೆ ಬೆನ್ನು ನೋವು ವಾಸಿಯಾಗುವ ಲಕ್ಷಣ ಕಾಣ್ತಾ ಇಲ್ಲ. ಹೀಗಾಗಿ ಬೇರೆ ದಾರಿ ಕಾಣದೆ ಆಪರೇಷನ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಎಂದು ಹೇಳಲಾಗ್ತಾ ಇದ್ದಾರೆ. ದರ್ಶನ್ ಸಂಕ್ರಾಂತಿ ಹಬ್ಬದ ವೇಳೆಗೆ ಆಪರೇಷನ್ಗೆ ಒಳಗಾಗುವ ಸಾಧ್ಯತೆ ಇದೆ. ನಟ ದರ್ಶನ್ಗೆ ಆಪರೇಷನ್ ಮಾಡುವ ವೈದ್ಯರಾದಂಥ ಅಜಯ್ ಅವರು ಈ ಕುರಿತು ಮಾಹಿತಿಯನ್ನ ನೀಡಿದ್ದು ಆಪರೇಷನ್ಗೆ ನಟ ದರ್ಶನ್ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಸಂಕ್ರಾಂತಿ ಹಬ್ಬದ ವೇಳೆಗೆ ದರ್ಶನ್ ಆಪರೇಷನ್ ಫಿಕ್ಸ್ ಆಗಿದೆ. ಆಪರೇಷನ್ ಬಳಿಕ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು ಎಂದಿದ್ದಾರೆ. ಮೈಸೂರಿನಲ್ಲಿಯೇ ಆಪರೇಷನ್ ನಡೆಯುವ ಸಾಧ್ಯತೆ ಹೆಚ್ಚಿದೆ. ದರ್ಶನ್ ಸಿನಿಮಾ ಲೆಕ್ಕ ಉಲ್ಟಾ. ದರ್ಶನ್ ಸಿನಿಮಾ ರಿಲೀಸ್ ಆದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯೋದು ಫಿಕ್ಸ್. ಈಗಾಗಲೇ ಡೆವಿಲ್ ಕೂಡ ತೆರೆ ಮೇಲೆ ಬರಬೇಕಾಗಿತ್ತು. ಆದರೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿದ್ದ ದಾಸ 7 ತಿಂಗಳ ನಂತರ ಜೈಲಿನಿಂದ ಹೊರ ಬಂದಿದ್ದಾರೆ. ರೆಗ್ಯುಲರ್ ಬೇಲ್ ಸಿಕ್ಕಿ ತಿಂಗಳು ಕಳೆದರೂ ಕೂಡ ದರ್ಶನ್ ಸಿನಿಮಾ ಸೆಟ್ ಕಡೆ ಮುಖ ಮಾಡಿಲ್ಲ. ಅದಕ್ಕೆ ಕಾರಣ ಅವರಿಗೆ ಕಾಡ್ತಿರುವ ಬೆನ್ನು ನೋವು. ಫಾರ್ಮ್ ಹೌಸ್ನಲ್ಲಿ ರೆಸ್ಟ್ ಮಾಡ್ತಿರುವ ದರ್ಶನ್ಗೆ ಬೆನ್ನು ನೋವು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಬೆನ್ನು ಮೂಳೆ ಸರಿದ ಕಾರಣ ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಶೂಟಿಂಗ್ಗೆ ಹೋಗದೆ ರೆಸ್ಟ್ ಮಾಡ್ತಾ ಇದ್ದಾರೆ. ದಿನ ಸುಮ್ಮನೆ ಕುಳಿತರೆ ಆಗಲ್ಲ ಎಂದು ತೀರ್ಮಾನ ಮಾಡಿದ ದಾಸ ಆಪರೇಷನ್ ಮಾಡಿಸಿಕೊಳ್ಳೋಕೆ ಓಕೆ ಎಂದಿದ್ದು ಸಂಕ್ರಾಂತಿ ಒಳಗೆ ದರ್ಶನ್ ಸರ್ಜರಿ ಮಾಡಿಸಿಕೊಳ್ಳಲಿದ್ದಾರೆ. ಬೆನ್ನು ನೋವಿನ ಆಪರೇಷನ್ ತುಂಬಾ ಡೇಂಜರ್ ಆಗಿದ್ದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಜೀವನ ಪರ್ಯಂತ ಬೆಡ್ ರೆಸ್ಟ್ನಲ್ಲಿ ಇರಬೇಕಾಗುತ್ತೆ. ಹೀಗಾಗಿ ಇಷ್ಟು ದಿನ ದರ್ಶನ್ ಸರ್ಜರಿಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದು ಆಪರೇಷನ್ ನಡೆಯಲಿದೆ. ಸಾಕಷ್ಟು ಸಿನಿಮಾಗಳು ಅವರ ಕೈಯಲ್ಲಿದ್ದು ಆಪರೇಷನ್ ಎನ್ನುತ್ತಿದ್ದಂತೆ ಅವರನ್ನು ನಂಬಿದಂತಹ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ಮತ್ತೆ ಭಯ ಶುರುವಾಗಿದೆ. ದರ್ಶನ್ ಸರ್ಜರಿ ಸಕ್ಸಸ್ ಆಗಲಿ ಅಂತ ಅವರು ದೇವರ ಹತ್ರ ಬೇಡಿಕೊಳ್ತಾ ಇದ್ದಾರೆ. ಆಪರೇಷನ್ ಬಳಿಕ ಅಂದರೆ ಫೆಬ್ರವರಿಯಲ್ಲಿ ಚಿತ್ರೀಕರಣದಲ್ಲಿ ನಟ ದರ್ಶನ್ ಅವರು ಭಾಗಿಯಾಗಲಿದ್ದಾರೆ ಎನ್ನಲಾಗ್ತಾ ಇದೆ. ಆಪರೇಷನ್ ಮಾಡಿಸಿಕೊಂಡು 3 ದಿನ ವಿಶ್ರಾಂತಿಯಲ್ಲಿ ಇರಬೇಕು ಎಂದು ನಟ ದರ್ಶನ್ ಅವರಿಗೆ ಚಿಕಿತ್ಸೆ ನೀಡುತ್ತಿರುವಂತಹ ವೈದ್ಯ ಅಜಯ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. 1.5 ತಿಂಗಳುಗಳ ಕಾಲ ಯಾವುದೇ ಫೈಟ್ ದೃಶ್ಯದಲ್ಲಿ ಭಾಗಿಯಾಗುವಂತಿಲ್ಲ. ಆದರೆ ಕೇವಲ ಚಿತ್ರೀಕರಣದಲ್ಲಿ ಮಾತ್ರ ಭಾಗಿಯಾಗಬಹುದು ಅಂತ ತಿಳಿದು ಬಂದಿದೆ. ದರ್ಶನ್ಗೆ ತೂಕವೇ ದೊಡ್ಡ ಶತ್ರುವಾಯಿತಾ? ದರ್ಶನ್ ದೇಹದಲ್ಲಿ ಮಸಲ್ಸ್ ಕಮ್ಮಿ ಆಗಿದ್ದೇ ನೋವು ಹೆಚ್ಚಾಗಲು ಕಾರಣ ಎನ್ನಲಾಗ್ತಾ ಇದೆ. ಜೈಲಿಗೆ ಹೋಗೋಕ್ಕೂ ಮುಂಚೆ ಒಂದು 100 kgಕ್ಕಿಂತ ಹೆಚ್ಚು ತೂಕವಿದ್ದ ದರ್ಶನ್ ಅವರು ಜೈಲಿಗೆ ಹೋಗಿ ಕೆಲವೇ ದಿನಗಳಲ್ಲಿ ತೂಕ ಕಮ್ಮಿಯಾಗಿತ್ತು. ಜೈಲಿನಿಂದ ಹೊರಬರುವ ವೇಳೆ 10 ರಿಂದ 15 kg ತೂಕ ಕಮ್ಮಿಯಾಗಿದ್ರು. ಹೊರಗಡೆ ಇದ್ದಾಗ ದರ್ಶನ್ ಅವರು ಜಿಮ್ ಮತ್ತು ಸರಿಯಾದ ಊಟದ ಮೂಲಕ ಮಸಲ್ಸ್ ಬಿಲ್ಡ್ ಮಾಡಿದ್ರು. ಆರೋಗ್ಯವನ್ನು ಕೂಡ ಕಾಪಾಡಿಕೊಂಡಿದ್ರು. ಆದರೆ ಕೊಲೆ ಆರೋಪದ ಮೇಲೆ ಜೈಲು ಸೇರಿದ ಮೇಲೆ ದರ್ಶನ್ ದೇಹದ ತೂಕ ಇಳಿಕೆಯಾಗಿತ್ತು. ಇದ್ದಕ್ಕಿದ್ದಂತೆ ದೇಹದ ತೂಕ ಇಳಿಕೆ ಆಗ್ತಾ ಇದ್ದಂತೆ ಬೆನ್ನು ನೋವು ಹೆಚ್ಚಾಗಿತ್ತು. ಈ ಹಿಂದೆ ಬೆನ್ನು ನೋವಿನಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ದರ್ಶನ್ ಅವರು ಬೆನ್ನು ನೋವಿಗೆ ಚಿಕಿತ್ಸೆಯನ್ನ ಪಡೆದು ಚೇತರಿಸಿಕೊಂಡಿದ್ರು. ಸದ್ಯ ಮತ್ತೆ ಮಸಲ್ಸ್ ಕಡಿಮೆ ಆಗ್ತಾ ಇದ್ದಂತೆ ನಟನಿಗೆ ಬೆನ್ನು ನೋವು ಹೆಚ್ಚಾಗಿದೆ. ಸೊಂಟದ ಸುತ್ತಲಿನ ಮಾಂಸಖಂಡ ಕಮ್ಮಿಯಾಗಿದ್ದು ಬೆನ್ನು ನೋವಿಗೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ದರ್ಶನ್ಗೆ ವಿಪರೀತ ಬೆನ್ನು ನೋವು ಕಾಡ್ತಾ ಇದ್ದು ಆಪರೇಷನ್ ನಂತರ ನಮ್ಮ ಬಾಸ್ ಮೊದಲಿನಂತೆ ಆಗಲಿ ಅಂತ ಫ್ಯಾನ್ಸ್ ಬೇಡಿಕೊಳ್ತಾ ಇದ್ದಾರೆ. ನಮಸ್ಕಾರ.